ನಮಸ್ಕಾರ. ಸ್ಕೈಬರ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರಿ ಅವ್ರಿಗೆ ಈ ಒಂದು ರೀಡಿಂಗು. ಇವತ್ತು ರಾಯರ ವಾರ ಆಗಿದೆ, ಗುರುವಾರ. ಹಾಗಾಗಿ ರಾಯರಿಂದ ನಿಮಗೆಲ್ಲ ಯಾವ ರೀತಿಯ ಸಂದೇಶ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾಕೆಂದರೆ ತುಂಬ ಅಪಾರ ಭಕ್ತರಿದ್ದೀರ ರಾಯರಿಗೆ. ಒಂದು ಹರಕೆ ಕಟ್ಟುವಂಥದ್ದಾಗಿರ್ಬೋದು, ನಂತರದಲ್ಲಿ ಪೂಜೆ ಮಾಡೋಂಥದ್ದಾಗಿರ್ಬೋದು, ವ್ರತ ಮಾಡೋಂಥದ್ದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಆದರೆ ಆ ದೇವರಿಂದ ನಮಗೆ ಯಾವ ರೀತಿಯ ಸೂಚನೆ ಸಿಗ್ತಾ ಇದೆ ಅನ್ನೋದು ನಿಮಗೆ ಕ್ಲಾರಿಟಿ ಬೇಕಾಗುತ್ತೆ. ಹಾಗಾಗಿ ನಾನಿವತ್ತು ಒಂದು ರಾಯರ ಒಂದು ವಿಡಿಯೋ ಮಾಡೋಣ ಅಂತ. ರಾಯರು ನಿಮಗೆ ಎಲ್ಲ ಯಾವ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಭಕ್ತರೆಲ್ಲ ಈ ಒಂದು ವಿಡಿಯೋನ ನೋಡಿ ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರಿ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಯಾವ್ಯಾವ ವ್ರತವನ್ನು ಮಾಡ್ತಾ ಇದ್ದೀರಾ, ಯಾವ ಹರಕೆಯನ್ನು ಕಟ್ಟಿದ್ದೀರಾ, ಹಾಗಾಗಿ ನಿಮಗೆ ರಾಯರು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮಗೇನಾದರೂ ಪರ್ಸ್ನಲಾಗಿ ರೀಡಿಂಗ್ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ರಾಯರು ಏನನ್ನ ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದಾರೆ, ಸೂಚನೆಯನ್ನು ಕೊಡ್ತಾ ಇದ್ದಾರೆ, ರಾಯರ ಎಲ್ಲ ಭಕ್ತರಿಗೂ ಯಾವ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಅನ್ನೋದು ನೋಡೋಣ. ನೋಡಿ, ಓಕೆ, ರಾಯರು ನಿಮಗೆಲ್ಲ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಭಕ್ತರಿಗೆ. ಪ್ರತಿಯೊಂದು ಮನೆಯಲ್ಲೂ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ರಾಯರ ಭಕ್ತರೇ ಜಾಸ್ತಿ ಇದ್ದೀರಿ. ಹಾಗಾಗಿ ಅವ್ರಿಗೆ ಒಂದು ರಾಯರಿಂದ ಮೆಸೇಜ್ ಬಂದರೆ ಒಂದು ತುಂಬಾ ಖುಷಿಯಾಗುವಂಥದ್ದು ಇರುತ್ತೆ, ರಾಯರ ಒಂದು ಸಂದೇಶ ಏನಿರುತ್ತೆ ಅನ್ನೋದು. ಹಾಗಾಗಿ ಇವತ್ತು ರಾಯರ ಒಂದು ರೀಡಿಂಗಲ್ಲಿ ಯಾವ ರೀತಿಯ ಸಂದೇಶವನ್ನು ರಾಯರು ಕೊಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ನೋಡೋಣ. ರಾಯರ ಸಂದೇಶ ಏನಾಗಿದೆ ಅನ್ನೋದು ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಓಕೆ, ರಾಯರು ನಿಮಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದು ನೋಡೋಣ. ಈ ಒಂದು ರೀಡಿಂಗ್ ನೋಡಿದ್ರೆ ರಾಯರು ನಿಮಗೆ ಏನೇನೆಲ್ಲ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದು ನೋಡೋಣ. ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸಿನ ಆಸೆಗಳು ತುಂಬ ಬೇಗ ಫಲ ಕೊಡುವಂಥ ಸಮಯ ಬಂದಿದೆ. ನೀವು ಮನಸಾರೆ ಬೇಡಿಕೊಂಡ ಪ್ರಾರ್ಥನೆಗಳು ರಾಯರು ಕೇಳಿದ್ದಾರೆ. ಕೆಲವರಿಗೆ ಹೊಸ ಶುಭ ಸುದ್ದಿ ಇರ್ಬೋದು, ಒಳ್ಳೆಯ ಅವಕಾಶ ಇರ್ಬೋದು, ಅಥವಾ ಸಂತೋಷ ಇರ್ಬೋದು, ಇದನ್ನೆಲ್ಲ ಕೂಡ ರಾಯರು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆ ತಿಳಿಸ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸೈಕಲ್ ಮುಗಿದು ಹೊಸ ಅಧ್ಯಾಯನ ಶುರು ಆಗ್ತಿದೆ. ನೋಡಿ, ದ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಇಷ್ಟು ದಿನ ನೀವು ಏನೇನು ಕಷ್ಟಪಟ್ಟಿದ್ರಿ, ನನಗೆ ಫಲ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ರಿ, ಈಗ ಆ ಕೆಲಸಗಳೆಲ್ಲ ಆಗೋವಂಥ ಸಮಯ ಬಂದಿದೆ. ನೀವು ದೇವರಲ್ಲಿ ರಾಯರ ಹತ್ರ ನೀವು ಏನು ಕೇಳ್ಕೊಂಡಿದ್ದೀರಾ ಆ ಕೆಲಸ ಎಲ್ಲ ಆದಷ್ಟು ಬೇಗ ನಾನು ಈಡೇರಿಸ್ಕೊಡ್ತೀನಿ ಅನ್ನೋದು ರಾಯರ ಸಂದೇಶ ಆಗಿದೆ. ಕೆಲಸಗಳಲ್ಲಿ ಜಯ ಕಾಣಲಿದ್ದೀರಿ ಅಂತಲೂ ಹೇಳ್ಬೋದು. ನಂತರದಲ್ಲಿ ಯಾವುದೋ ಒಂದು ದೂರದ ಪ್ರವಾಸ ಅಥವಾ ಹೊಸ ಜೀವನ ಆಗಿರ್ಬೋದು, ದೂರದ ಪ್ರವಾಸ ಆಗಿರ್ಬೋದು, ಈ ಥರ ಎಲ್ಲ ಹೋಗೋಂಥ ಸಮಯ ಬಂದಿದೆ ನಿಮಗೆ. ನಿಮ್ಮ ಜೀವನದಲ್ಲಿ ಹಲವಾರು ಒಂದು ಸನ್ನಿವೇಶಗಳು ಬದಲಾವಣೆ ಆಗಲಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಇದೆಲ್ಲ ರಾಯರು ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇರೋದು. ನೀವು ರಾಯರ ಹತ್ರ ಏನೇನು ಕೇಳ್ಕೊಂಡಿದ್ರಿ ಅದೆಲ್ಲ ರಾಯರು ಮನಸ್ಸಿಗೆ ತಗೊಂಡಿದ್ದಾರೆ ಅನ್ನೋದು ತೋರಿಸ್ತಾ ಇದೆ. ನಂತರದಲ್ಲಿ ರಾಯರು ನಿಮಗೆ ಒಂದು ಬುದ್ಧಿ, ಸ್ಪಷ್ಟತೆ ಮತ್ತು ಸರಿಯಾದ ನಿರ್ಧಾರ ಮಾಡುವ ಶಕ್ತಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಭಾವನೆಗಿಂತ ತಲೆ ಬಳಸಿ ನಿಮ್ಮ ನಿರ್ಧಾರವನ್ನು ನೀವು ತಗೊಂಡ್ರೆ ಲಾಭ, ನ್ಯಾಯ ನಿಮ್ಮ ಕಡೆ ಬರುತ್ತದೆ ಅಂತ ರಾಯರು ಖಂಡಿತವಾಗ್ಲೂ ಹೇಳ್ತಾ ಇದ್ದಾರೆ. ಆದರೆ
ನಿಮಗೆ ಒಂದು ಸ್ವಲ್ಪ ಹಳೆಯ ನೋವಾಗಿರ್ಬೋದು, ಬೇಸರ ಆಗಿರ್ಬೋದು, ಸಂಬಂಧದಲ್ಲಿ ಜಿಗುಪ್ಸೆ ಆಗಿರ್ಬೋದು, ನಿರಾಸೆ ಆಗಿರ್ಬೋದು, ಇದೆಲ್ಲ ರಾಯರ ಹತ್ರ ನೀವು ಹೇಳ್ಕೊಂಡಿದ್ದೀರಾ. ಆ ರಾಯರು ಅದನ್ನು ಕೇಳ್ಕೊಂಡಿದ್ದಾರೆ. ಇನ್ನು ಮುಂದೆ ನಾನು ನಿಮಗೆಲ್ಲ ಒಂದು ಆಶೀರ್ವಾದವನ್ನು ನೀಡ್ತೀನಿ, ಹಳೆಯದನ್ನು ಬಿಡುಗಡೆ ಮಾಡ್ತೀನಿ, ಹೊಸ ದಾರಿಯನ್ನು ನಾನು ನಿಮಗೆ ತೋರಿಸ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಒಂದು ಸ್ವಲ್ಪ ಕೆಲಸದಲ್ಲಿ ಗೊಂದಲ ಇರ್ಬೋದು, ಭಯ ಇರ್ಬೋದು ನಿಮಗೆ, ಅವೆಲ್ಲ ಒಂದು ತೋರಿಸ್ತಾ ಇದೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ, ಭಯ ಇವೆಲ್ಲ ಇರೋದ್ರಿಂದ ಇದನ್ನು ರಾಯರು ಒಂದು ಹೇಳ್ತಾ ಇದ್ದಾರೆ, ನೀವು ಭಯ ಪಡೋ ಅಂತ ಅದು ಏನೂ ಇಲ್ಲ. ನೀವು ಸತ್ಯದ ದಾರಿಯಲ್ಲಿ ನಡೆದಾಗ ನಿಮಗೆ ಎಲ್ಲನೂ ಕೂಡ ಒಂದು ಒಳ್ಳೆಯದಾಗುತ್ತೆ. ನೀವು ನಿಮ್ಮನ್ನು ನಂಬಿ ಅನ್ನೋದು ರಾಯರ ಸಂದೇಶ ಆಗಿರುತ್ತೆ. ನಂತರದಲ್ಲಿ ನೀವು ತುಂಬ ಹೋರಾಟ ಮಾಡ್ತಿದ್ದೀರಿ ಯಾವುದಕ್ಕೋ ಒಂದಕ್ಕೆ, ಅಂದರೆ ಯಾವುದೋ ಒಂದು ಕೆಲಸಕ್ಕೆ ತುಂಬಾ ಹೋರಾಟ ಮಾಡ್ತಾ ಇದ್ದೀರಾ. ಆ ಕೆಲಸ ನಿಮ್ಮಿಂದ ಆಗ್ತಾ ಇಲ್ಲ, ಕೊನೆಯ ಹಂತದ ಪರೀಕ್ಷೆ ಅಂತಲೇ ಹೇಳ್ಬೋದು. ಅದನ್ನು ನೀವು ಒಂದು ನನಗೆ ಈ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಒಂದು ಜಯ ಸಿಗುತ್ತದೆ ಅದರಲ್ಲಿ ಅಂದ್ಬಿಟ್ಟು ರಾಯರ ಒಂದು ಸಂದೇಶ ಕೂಡ ಆಗಿದೆ. ನನ್ನನ್ನು ನಂಬ್ರಿ, ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಒಂದು ಜಯ ತರ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಸುತ್ತಲೂ ಕೂಡ ಎಲ್ಲರೂ ಸತ್ಯವಾಗಿರೋದಿಲ್ಲ, ಕೆಲವರು ನಕಲಿ ಜನನೂ ಇರ್ತಾರೆ, ಆದರೆ ಅವರ ಮುಖವಾಡ ಹಾಕಿಕೊಂಡಿರ್ತಾರೆ. ಆದರೆ ನಿಮ್ಮ ಎಚ್ಚರಿಕೆ ನಿಮ್ಮ ಮೇಲಿರಲಿ ಅಂದ್ಬಿಟ್ಟು ಕೂಡ ರಾಯರು ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ನಂಬಬೇಡ್ರಿ ಅನ್ನೋದು ರಾಯರ ಸೂಚನೆ ಆಗಿದೆ. ನಂತರದಲ್ಲಿ ಹಣಕಾಸು, ಕೆಲಸ, ಮನೆ ಜವಾಬ್ದಾರಿಗಳು ಬ್ಯಾಲೆನ್ಸ್ ಮಾಡಬೇಕು, ಆದರೆ ಒತ್ತಡ ಜಾಸ್ತಿ ಇದೆ ಅನ್ನೋದು ನೀವು ನಿಭಾಯಿಸಬೇಕು ಅಂತ ಅಂದ್ಕೊಂಡಿದ್ದೀರಾ. ಅದು ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ತಿಳಿಸ್ತಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಅವಕಾಶಗಳು ಸಿಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಹೊಸ ಅವಕಾಶಗಳು ಸಿಗ್ತಾ ಬರುತ್ತೆ. ನೀವು ಇಷ್ಟು ದಿನ ಕಾಯ್ದಂಥ ಸಮಯಕ್ಕೆ ನಿಮಗೆ ಒಳ್ಳೆಯ ಸುದ್ದಿನೇ ಸಿಗುತ್ತೆ ಅನ್ನೋದು ರಾಯರ ಸಂದೇಶ ಆಗಿರುತ್ತೆ. ನಂತರದಲ್ಲಿ ರಾಯರು ನಿಮಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರಾಯರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಒಂದು ಅದ್ಭುತವಾದ ಶಕ್ತಿಯನ್ನು ನೀಡ್ತಾ ಇದ್ದೀನಿ. ಏನು ಅಂತ ಅಂದರೆ, ನಿಮ್ಮ ಮನಸ್ಸನ್ನು ನೀವು ಕೇಳಿ ಕೆಲಸ ಮಾಡಿ. ಏನು ಅಂತ ಅಂದರೆ, ನಿಮ್ಮೊಳಗೆ ಇರುವ ಒಂದು ಶಕ್ತಿ ಇದೆ, ನಾನು ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡ್ತಾ ಇದ್ದೀನಿ. ಪ್ರತಿನಿತ್ಯನೂ ನೀವು ಧ್ಯಾನ, ಪೂಜೆ, ಜಪ ಮಾಡಿದರೆ ನಿಮಗೆ ಒಂದು ದಿವ್ಯವಾದ ಶಕ್ತಿ ಮಾರ್ಗದರ್ಶನ ಸಿಗುತ್ತೆ ಅಂತ ರಾಯರಿಂದ ಸಂದೇಶ ಬಂದಿದೆ. ನೋಡಿ ಎಷ್ಟು ಅದ್ಭುತವಾದ ಸಂದೇಶ ಅಂತ ಅಂದರೆ, ಇದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ದ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ರಾಯರ ಸಂದೇಶ ಅದಾಗಿದೆ. ನಾನು ನಿನಗೆ ಒಂದು ಒಳ್ಳೆಯ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡ್ತಾ ಇದ್ದೀನಿ. ನೀನು ಪ್ರತಿನಿತ್ಯದಲ್ಲಿ ನೀನು ಮಾಡುವಂಥ ಕೆಲಸಗಳಲ್ಲಿ ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೋ. ಪ್ರತಿದಿನವೂ ಕೂಡ ಧ್ಯಾನ, ಜಪ, ಪೂಜೆ ಮಾಡು. ನಿನಗೆ ಒಂದು ದಿವ್ಯವಾದ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಹಳೆಯ ನೋವನ್ನು ಬಿಡಿ, ಭಯವನ್ನು ಬಿಡಿ, ನಂಬಿಕೆಯಿಂದ ಮುಂದೆ ಹೋಗಿ. ನಿಮ್ಮ ಕಷ್ಟದ ದಿನಗಳು ಈಗಾಗಲೇ ಮುಗಿತಾ ಬಂದಿದೆ. ರಾಯರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಪರವಾಗಿಲ್ಲ, ಆದರೆ ಶುಭ ಬದಲಾವಣೆಗಳು ಬರುತ್ತದೆ ಅಂತ ರಾಯರ ಸೂಚನೆ ಆಗಿದೆ. ಹಾಗಾಗಿ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ತೀನಿ. ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. Thank you so much.